Hi friends, welcome back to our Study Studio YouTube channel. Yesterday I was explaining that urbanization and industrialization. So these are I was explaining yesterday. So I hope you all understand this topic. And now I will move that which one it is. Today's topic was ಗ್ರಾಮೀಣ ಸಮುದಾಯ ಮತ್ತು ಅದರ ಲಕ್ಷಣಗಳು. So what are the main features of rural areas? See, ರೂರಲ್ ಅಂದರೆ ಗ್ರಾಮೀಣ ಪ್ರದೇಶಗಳು ನಮ್ಮ ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಈ ಗ್ರಾಮಗಳು ಇಲ್ಲದೇ ಇದ್ದರೆ ಯಾವುದೇ ರೀತಿಯ ಒಂದು ಸಿಟಿ ಪ್ರದೇಶವು ನಡೆಯುವುದು ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಹಳ್ಳಿಗಳು ಕೂಡಿ ಏನಾಗುತ್ತೆ, ಒಂದು ಪಟ್ಟಣ ಅಥವಾ ತಾಲೂಕು ರೆಡಿ ಆಗುತ್ತೆ. ಸೊ ಅದೇ ರೀತಿ ಏನೇನಿರ್ಬೋದು ಅದರ ಫೀಚರ್ಸ್. ಗ್ರಾಮೀಣ ಸಮುದಾಯವು ಭಾರತೀಯ ಸಮಾಜದ ಆಧಾರ ಸ್ತಂಭವಾಗಿದೆ. ಇದರ ನೆಲೆಗಟ್ಟು ಹಳ್ಳಿಯಾಗಿದೆ. ಭಾರತೀಯ ಸಂಸ್ಕೃತಿ ಐತಿಹಾಸಿಕ ಬೆಳವಣಿಗೆಯಲ್ಲಿ ಗ್ರಾಮಗಳಿಗೆ ಮಹತ್ತರವಾದ ಸ್ಥಾನವಿದೆ. ಸೊ ಈ ನಮ್ಮ ಭಾರತವು ಮೇನ್ ಬೆನ್ನೆಲುಬು ಅಥವಾ ಆಧಾರ ಸ್ತಂಭ ಅಂತ ಯಾವುದೈತಿ ಅಂದ್ರೆ ಹಳ್ಳಿಗಳು. ಸೊ ಈ ಹಳ್ಳಿಗಳಿಂದನೇ ಏನಾಗ್ತೈತಿ, ಕೆಲವೊಂದಿಷ್ಟು ಸಂಪ್ರದಾಯ ಪದ್ಧತಿ ಸಂಸ್ಕೃತಿಗಳು ಇರ್ತಾವೆ. ಯಾಕಂದರೆ ಹಳ್ಳಿಗಳಲ್ಲಿನೇ ನಾವು ಈಗ ಬಹಳಷ್ಟು ರಿಚುವಲ್ಸ್ನ ನೋಡ್ತೀವಿ. ಆದರೆ ಸಿಟಿ ಸೈಡ್ ನೋಡಿದ್ರೆ ಅಷ್ಟೊಂದು ಪದ್ಧತಿಗಳನ್ನ ನಾವು ಕಾಣುವುದಿಲ್ಲ. ಸೊ ಹಳ್ಳಿಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕತೆಯನ್ನು ಕೊಟ್ಟು ಆ ಒಂದು ಪದ್ಧತಿಯನ್ನು ಪಾಲಿಸ್ತಾ ಬರ್ತಾರೆ. ಸೀಮಿತ ಕ್ಷೇತ್ರದೊಳಗೆ ಮೂಡಿಬರುವ ಸಾಮಾಜಿಕ ಜೀವನದ ಪೂರ್ಣ ಸಂಘಟನೆಯನ್ನು ಸಮುದಾಯ ಎನ್ನಲಾಗಿದೆ. ಸಾಮಾನ್ಯ ಜೀವನ ನಡೆಸುತ್ತಿರುವ ಸೀಮಿತ ಭೂಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪು ಹಳ್ಳಿಯಾಗಿದೆ. ಗ್ರಾಮ ಎಂಬ ಕಲ್ಪನೆ ಕೃಷಿಯನ್ನು ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಒಂದು ಜೀವನ ವಿಧಾನವಾಗಿ ಅನುಸರಿಸುವ ಒಂದು ಸಣ್ಣ ಜನಸಂಖ್ಯಾ ಸಮೂಹ. ಸೊ ಈ ಹಳ್ಳಿಗಳಲ್ಲಿ ವಾಸಿಸುವಂತಹ ಒಂದು ಜನರ ಗುಂಪಿಗೆ ನಾವೇನು ಕರಿತೀವಿ, ಸಮುದಾಯ ಅಂತೀವಿ. ಸೊ ಆ ಸಮುದಾಯದ ಜನರು ಏನು ಅವರು ಉದ್ಯೋಗವನ್ನಾಗಿ ಆರಿಸ್ಕೊಂಡಾರ ಅಂತ ಅಂದ್ರೆ ಕೃಷಿ ಅಂದರೆ ಅಗ್ರಿಕಲ್ಚರಲ್ ಫೀಲ್ಡೇ ಅವರು ಆರಿಸ್ಕೊಂಡು ಅದರಲ್ಲಿನೇ ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಸಾಗಿಸ್ತಾರೆ. ಸೊ ಅಂದರೆ ಯಾವ ರೀತಿ ತಾವು ತಮಗೆ ಬೇಕಾದ ಬೆಳೆಗಳನ್ನು ಬೆಳ್ಕೊಂಡು ಅದರೊಳಗೆ ಬಂದಂತಹ ಕೆಲವೊಂದಿಷ್ಟು ಭಾಗಗಳನ್ನು ಅವರು ಮಾರಾಟ ಅಥವಾ ವ್ಯಾಪಾರವನ್ನು ಮಾಡಿ ಅದರಿಂದ ಬರುವ ಆದಾಯದಿಂದ ಅವ್ರು ಏನು ಮಾಡ್ತಾರೆ, ಮನೆಯನ್ನು ನಡೆಸ್ತಾರೆ. ಸೊ ಈ ರೀತಿಯಾಗಿ ಸಮುದಾಯದ ಒಂದು ಕೆಲವೊಂದಿಷ್ಟು ಲಕ್ಷಣಗಳಿರ್ತಾವೆ. ಸೊ ಅದರಲ್ಲಿರುವ ಗ್ರಾಮ ಸಮುದಾಯದ ಲಕ್ಷಣಗಳು ಯಾವ್ಯಾವು ಅದಾವು? ಜನಸಂಖ್ಯೆ, ವಿಸ್ತಾರತೆ ಹಾಗೂ ಜೀವನ ವಿಧಾನ. ಈ ವಿಷಯಗಳಲ್ಲಿ ಒಂದು ಹಳ್ಳಿ ಇನ್ನೊಂದು ಹಳ್ಳಿಗಿಂತ ಭಿನ್ನವಾಗಿದೆ. ಬಯಲು ಸೀಮೆಯ ಹಳ್ಳಿ ಕರಾವಳಿ ತೀರದ ಹಳ್ಳಿಗಿಂತ ಭಿನ್ನವಾಗಿದೆ. ಮರುಭೂಮಿ ಅಥವಾ ಬೆಟ್ಟಗುಡ್ಡಗಳಲ್ಲಿ ಕಾಣುವ ಹಳ್ಳಿಗಳ ಜೀವನ ವಿಧಾನದಲ್ಲಿ ವ್ಯತ್ಯಾಸ ಕಾಣಬಹುದು. ಅನೇಕ ವ್ಯತ್ಯಾಸಗಳಿದ್ದರೂ ಹಳ್ಳಿಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಈ ರೀತಿ ಇವೆ. ಅಂದರೆ ನಮ್ಮ ಈ ಕೋಸ್ಟಲ್ ಏರಿಯಾ ಆಮೇಲೆ ರೂರಲ್ ಏರಿಯಾಗ ಬಹಳಷ್ಟು ಡಿಫ್ರೆನ್ಸ್ ಐತಿ. ಅಂದ್ರೆ ಕರಾವಳಿ ಪ್ರದೇಶ ಅಂತ ತಗೊಂಡ್ರೆ ಅಲ್ಲಿ ಹಳ್ಳಿಗಳು ಸುತ್ತ ಏನಿರ್ತದೆ, ಬೆಟ್ಟ ಗುಡ್ಡಗಳು ಕರಾವಳಿಗಳು ಇರ್ತಾವೆ. ಆದರೆ ನಮ್ಮಲ್ಲಿ ಏನಿರ್ತಾವೆ ಆ ರೀತಿ ಬೆಟ್ಟ ಗುಡ್ಡಗಳು ಕಂಡು ಬರುವುದಿಲ್ಲ. ಸೊ ಅದಕ್ಕಾಗಿ ಇರುವಂತಹ ಕೆಲವೊಂದಿಷ್ಟು ಲಕ್ಷಣಗಳು ಯಾವ್ಯಾವು ಅಂದ್ರೆ ಚಿಕ್ಕ ಗಾತ್ರದ ಸಮುದಾಯ. ಸೊ ಈ ನಮ್ಮ ಸಮುದಾಯ ಗ್ರಾಮೀಣ ಸಮುದಾಯ ಅಂತ ತಗೊಂಡ್ರೆ ಸಣ್ಣ ಪ್ರಮಾಣದ ಸಮುದಾಯ ಅಂತ ತಗೋತೀವಿ. ಅಂದ್ರೆ ಎಷ್ಟು ಕಡಿಮೆ ಒಂದು 50 ಮನೆಗಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಸಣ್ಣ ಗಾತ್ರದ ಸಮುದಾಯ ಅಥವಾ ಒಂದು ಚಿಕ್ಕ ಹಳ್ಳಿ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಒನ್, ಅನ್ಯೋನ್ಯ ಸಂಬಂಧಗಳು. ಸೊ ಅಲ್ಲಿರುವಂತಹ ಅಕ್ಕಪಕ್ಕದ ಮನೆಯ ಜನರುಗಳು ತಮ್ಮಲ್ಲಿ ತಾವು ತೊಡಗಿಸ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಅವರಲ್ಲಿನೇ ಒಂದು ಪ್ರೀತಿ ಮನೋಭಾವ, ವಾತ್ಸಲ್ಯ ಮತ್ತು ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಮೂಲಕ ಪರಸ್ಪರ ಅವಲಂಬಿಗಳಾಗಿ ಏನು ಮಾಡ್ತಾರೆ, ಜೀವನವನ್ನು ನಡೆಸ್ತಾರೆ. ನೆಕ್ಸ್ಟ್ ಒನ್, ಸಾಮಾಜಿಕ ಐಕ್ಯತೆ. ಅಂದರೆ ನಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಜನಗಳು ಬೇರೆ ಬೇರೆ ಧರ್ಮ ಜಾತಿಯವರ ಆಗಿದ್ದರೂ ಕೂಡ ಸಮಾಜದಲ್ಲಿ ಬರುವಂತಹ ಕೆಲವೊಂದಿಷ್ಟು ಹಬ್ಬಗಳಾಗಿರ್ಬಹುದು, ಪದ್ಧತಿಗಳಾಗಿರ್ಬಹುದು, ರೂಲ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಅದನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ಇದಕ್ಕೇನಂತೀವಿ ನಾವು, ಸಾಮಾಜಿಕ ಐಕ್ಯತೆ ಅಂತ ಕರಿತೀವಿ.
ನೆಕ್ಸ್ಟ್ ಒನ್ ಅನೌಪಚಾರಿಕ ನಿಯಂತ್ರಣ. ಸೊ ಅನೌಪಚಾರಿಕ ನಿಯಂತ್ರಣ ಅಂದರೆ ಹಳ್ಳಿಗಳಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ಅದನ್ನು ಮಿತಿ ಮೀರಿ ಯಾವುದೇ ಕೋರ್ಟು ಕಚೇರಿಗಳಿಗೆ ಹೋಗದೆ ಅವರಲ್ಲಿನೇ ಅವರು ಸಾಲ್ವ್ ಮಾಡ್ಕೊಳ್ಳುವಂತಹ ಒಂದು ಸಿಚುವೇಶನ್ಗೆ ಏನಂತೀವಿ, ಅನೌಪಚಾರಿಕ ನಿಯಂತ್ರಣ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ. ಸೊ ಅವರು ಹೆಚ್ಚಿನ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾರೆ ಅಂತ ಅಂದ್ರೆ ಅವಿಭಕ್ತ ಕುಟುಂಬ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಒಂದು ಕುಟುಂಬಗಳು ಅಂದರೆ ಜಾಯಿಂಟ್ ಫ್ಯಾಮ್ಲಿ. ಅಲ್ಲಿ ಕೆಲವೊಂದಿಷ್ಟು ಜನದ ರಿಲೇಷನ್ಶಿಪ್ ನೋಡ್ತೀವಿ ನಾವು, ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ಅನೇಕ ಸಂಬಂಧಗಳನ್ನ ನೋಡ್ತೀವಿ. ಅಲ್ಲಿ ಎಲ್ಲ ರೀತಿಯ ಪ್ರೀತಿ ವಾತ್ಸಲ್ಯವನ್ನು ಕಾಣ್ತೀವಿ. ಸೊ ಅಲ್ಲಿ ಚಿಕ್ಕ ಕುಟುಂಬ ಕಂಡುಬರುವುದು ಬಹಳಷ್ಟು ಕಡಿಮೆ. ಕೃಷಿಯ ಪ್ರಾಧಾನ್ಯತೆ ಅಂದರೆ ಅವರು ಹೆಚ್ಚು ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಪ್ರತಿಯೊಂದು ಮನೆಯೂ ಕೂಡ ಒಕ್ಕಲುತನದಿಂದ ಕೂಡಿದ ಮನೆ ಕಂಡು ಬರ್ತಾವೆ. ಅಲ್ಲಿರುವಂತಹ ಹಸು ಮತ್ತು ದನ ಕರುಗಳು ಇವೆಲ್ಲ ಏನಾಗ್ತಾವೆ ಅಂದ್ರೆ ಕೃಷಿಗೆ ಸಂಬಂಧಿಸಿದ್ದು. ಸೊ ಇದರಿಂದ ಬರುವಂತಹ ಮುಖ್ಯ ಆದಾಯದಿಂದ ಅವರು ಏನು ಮಾಡ್ತಾರೆ, ಜೀವನವನ್ನು ಸಾಗಿಸ್ತಾರೆ. ನೆಕ್ಸ್ಟ್ ಒನ್ ನಿಸರ್ಗದ ಪ್ರಭಾವ ಅಂದರೆ ಅವರು ನಿಸರ್ಗದ ಪ್ರಭಾವ ಅಂದರೆ ಅವರು ಹೆಚ್ಚಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಗಾಳಿ, ಬೆಳಕು, ಆಹಾರಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಹೆಲ್ದಿಯಾಗಿ ಇರ್ತಾರೆ ಮತ್ತು ಅವರಲ್ಲಿ ಪೌಷ್ಟಿಕ ಆಹಾರವನ್ನು ಕೂಡ ಪಡ್ಕೊಳ್ತಾರೆ ಮತ್ತು ಪ್ರೋಟೀನ್ ಯುಕ್ತವಾದಂತಹ ಜೀವನವನ್ನು ನಡೆಸ್ತಾರೆ. ನೆಕ್ಸ್ಟ್ ಒನ್ ನೆರೆಹೊರೆಯ ಪ್ರಭಾವ. ಅಕ್ಕಪಕ್ಕದ ಜನರ ಜೊತೆಗೆ ಅವರು ಉತ್ತಮವಾದ ಬಾಂಧವ್ಯವನ್ನು ಉಟ್ಕೊಳ್ತಾರೆ ಮತ್ತು ಕೆಲವೊಂದಿಷ್ಟು ತೊಂದರೆಗಳಿಗೆ ಅವರಿಂದ ಸಹಾಯವನ್ನು ಪಡ್ಕೊಂಡು ಸಮಾಜದಲ್ಲಿ ಐಕ್ಯತೆ ಮತ್ತು ಸಾಮರಸ್ಯವನ್ನು ನಡೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಒನ್ ಸರಳತೆ. ಸರಳತೆ ಅಂದರೆ ಅವರು ಸಿಂಪ್ಲಿಸಿಟಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಕೆಲವೊಂದಿಷ್ಟು ಜನ ಎಷ್ಟೇ ಶ್ರೀಮಂತವಾಗಿದ್ದರೂ ಕೂಡ ಅವರು ಬೇರೆಯವರ ಎದುರಿಗೆ ತುಂಬ ಸಾಧಾರಣ ರೀತಿಯಲ್ಲಿ ತೋರಿಸ್ಕೊಳ್ತಾರೆ ಮತ್ತು ಅವರು ಕೃಷಿಯಿಂದ ಬಂದಿರುವ ಕಾರಣ ಅವರು ಹೆಚ್ಚಿನ ಶ್ರೀಮಂತಯುತವಾದ ಜೀವನವನ್ನು ನಡೆಸ್ತಿರ್ತಾರೆ. ಅತಿಯಾದ ಧರ್ಮಶ್ರದ್ಧೆ. ಅವರು ಧರ್ಮ ಮತ್ತು ಜಾತಿಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಧರ್ಮಶ್ರದ್ಧೆಯನ್ನು ತೋರಿಸ್ತಾರೆ. ಸಮಾಜದಲ್ಲಿ ನಡೆಯುವ ಅವರವರ ಧರ್ಮದ ಕೆಲವೊಂದಿಷ್ಟು ಜಾತ್ರೆ, ಹಬ್ಬ ಹರಿದಿನಗಳನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡುವುದರ ಮೂಲಕ ಅವರು ತಮ್ಮ ಧರ್ಮಶ್ರದ್ಧೆಯನ್ನು ತೋರಿಸ್ಕೊಳ್ತಾರೆ. ನೆಕ್ಸ್ಟ್ ಒನ್ ಸಾಂಪ್ರದಾಯಿಕ ದೃಷ್ಟಿಕೋನ. ಸಾಂಪ್ರದಾಯಿಕ ದೃಷ್ಟಿಕೋನ ಅಂದರೆ ಸಂಪ್ರದಾಯಕ್ಕೆ ಅವರು ಹೆಚ್ಚು ಒತ್ತು ಕೊಡುವುದರಿಂದ ತಮ್ಮ ಸಂಪ್ರದಾಯದಿಂದ ಬಂದಂತಹ ವಂಶ ಪಾರಂಪರ್ಯವಾಗಿ ಬಂದಂತಹ ಕೆಲವೊಂದಿಷ್ಟು ರೀತಿ ರಿವಾಜುಗಳು, ಹಬ್ಬ ಹರಿದಿನಗಳನ್ನು ಅವರು ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರೋ ಥರ ನೋಡಿಕೊಂಡು ಹೋಗುವುದು ಈ ಒಂದು ನೆರೆಹೊರೆಯವರ ಒಂದು ಹಳ್ಳಿಯ ಜನರ ಜವಾಬ್ದಾರಿ ಇರುತ್ತೆ. ನೆಕ್ಸ್ಟ್ ಒನ್ ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ. ಸೊ ಈ ಹಳ್ಳಿ ಅಂತ ಅಂದರೆ ಹೆಚ್ಚಾಗಿ ಅಲ್ಲಿ ಜಾತಿ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಜಾತಿಯಲ್ಲಿ ಉಪಜಾತಿಗಳನ್ನು ನಾವು ಕಾಣ್ತೀವಿ. ಸೊ ಅವರಲ್ಲಿಯೇ ಕೆಲವೊಂದಿಷ್ಟು ಪಾರ್ಶಾಲಿಟಿಯನ್ನು ಮಾಡಿಕೊಂಡು ತಾರತಮ್ಯವನ್ನು ಮಾಡಿಕೊಂಡು ಸಮಾಜದ ಒಂದು ಏಳಿಗೆ ಕುಂಠಿತವಾಗುವುದಕ್ಕೆ ಕಾರಣವಾಗ್ತಾರೆ. ನೆಕ್ಸ್ಟ್ ಒನ್ ಅನಕ್ಷರತೆ, ಬಡತನ ಮುಂತಾದವು. ಸೊ ಈ ಒಂದು ಹಳ್ಳಿಯ ಜನರಲ್ಲಿ ಹೆಚ್ಚಾಗಿ ಅನಕ್ಷರತೆಯನ್ನು ಕಾಣ್ತೀವಿ. ಯಾಕಂದರೆ ಅವರು ಹೆಚ್ಚು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುವುದಿಲ್ಲ. ಸೊ ಇದರಿಂದ ಏನಾಗ್ತೈತಿ, ಅವರಲ್ಲಿ ಬಡತನವು ಕಂಡುಬರುತ್ತೆ. ಸೊ ಈ ಬಡತನದಿಂದ ಅವರ ಆರ್ಥಿಕತೆಯು ಕೂಡ ನಷ್ಟವಾಗುತ್ತೆ. So this is our today's class. I hope you all understand this topic. If you are not understanding for any doubts, you have to comment me, and please subscribe, share and like this channel. Thank you.